ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ANM ನರ್ಸಿಂಗ್ ಮತ್ತು GNM ನರ್ಸಿಂಗ್ ಇವೆರಡರ ಒಂದು ವ್ಯತ್ಯಾಸಗಳನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ANM ನರ್ಸಿಂಗ್ ಮತ್ತು GNM ನರ್ಸಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸ್ಬೋದು. ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಬೆಲ್ ಐಕನ್ ಇದೆ, ಪ್ಲಸ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಹಾಗಾದರೆ ANM ಅಂದ್ರೇನು? ಆಕ್ಸಿಲರಿ, ಎ ಅಂದರೆ ಆಕ್ಸಿಲರಿ, ಎನ್ ಅಂತಂದರೆ ನರ್ಸಿಂಗ್ ಆ್ಯಂಡ್ ಎಮ್ ಅಂತಂದರೆ ಮಿಡ್ ವೈಫರಿ. ಸೊ ಆಕ್ಸಿಲರಿ ನರ್ಸಿಂಗ್ ಮಿಡ್ ವೈಫರಿ ಇದು ಫುಲ್ ಫಾರ್ಮ್ ಬರುತ್ತೆ, ANM ನರ್ಸಿಂಗ್ ಅಂತ ಕರಿತೀವಿ. ಸೊ ಈ ಒಂದು ANM ನರ್ಸಿಂಗನ್ನು ಆಯಾ ಜಿಲ್ಲೆಗಳಲ್ಲಿರುವಂತಹ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ವತಿಯಿಂದ ಆಫ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ, ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ಹೆಲ್ತ್ ಸೆಂಟರ್ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಹೆಲ್ತ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಅಲ್ಲಿ ಮಾತ್ರ ನಿಮಗೆ ಇದು ಮಾಹಿತಿ ಸಿಗುತ್ತೆ, ಆನ್ಲೈನಲ್ಲಿ ಈ ಮಾಹಿತಿ ಸಿಗುವುದಿಲ್ಲ. ಅಥವಾ DHO ಆಫೀಸ್ಗಳಿಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ. ಯಾಕಂದರೆ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಪ್ರತಿ ವರ್ಷ ಕರೆಯುವುದಿಲ್ಲ. ಇದು ಸಂದರ್ಭ ಮೇಲೆ, ಅಂದರೆ ಬಜೆಟ್ ಮೇಲೆ 1 ವರ್ಷ ಕರಿಬೋದು, ಅಥವಾ 2 ವರ್ಷಕ್ಕೊಮ್ಮೆ ಕರಿಬೋದು, ಅಥವಾ 3 ವರ್ಷಕ್ಕೊಮ್ಮೆ ಈ ಒಂದು ಅಪ್ಲಿಕೇಶನನ್ನು ಕರಿಬೋದು. ಇಲ್ಲಿ ಒಂದು ಸೆಂಟರ್ ಒಳಗಡೆ ಅರೌಂಡ್ 20 ಸೀಟುಗಳು ಇರ್ತವೆ. 20 ಸೀಟುಗಳು ಮ್ಯಾಕ್ಸಿಮಮ್ ಸೀಟುಗಳು ಇರ್ತವೆ ಒಂದು ಜಿಲ್ಲೆಯಲ್ಲಿ. ಈ ಒಂದು 20 ಸೀಟುಗಳಲ್ಲಿ ನಿಮಗೆ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇವು ಮೂರಲ್ಲಿ ಒಂದಾಗಿರಬೇಕು. ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇಲ್ಲಿ ಮ್ಯಾರೇಜ್ ಆಗಿರಬಾರ್ದು, ಪ್ರೆಗ್ನೆಂಟ್ ಇರಬಾರ್ದು. ಇದು ಓನ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುತ್ತೆ, ಗರ್ಲ್ಸ್ಗೆ ಮಾತ್ರ ಇರುತ್ತೆ. ಇದು ಕೋರ್ಸ್ ಡ್ಯೂರೇಷನ್ ನಿಮಗೆ 8 ರಿಂದ 10 ತಿಂಗಳ ಮಾತ್ರ ಇರುತ್ತೆ. ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಥಿಯರಿ ತುಂಬ ಕಡಿಮೆ ಇರುತ್ತೆ. ಥಿಯರಿ ಅಂದ್ರೆ ಇಲ್ಲಿ 5th ಸ್ಟ್ಯಾಂಡರ್ಡ್ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. 5th ಸ್ಟ್ಯಾಂಡರ್ಡ್ಗೆ ಏನು ಇನ್ಫಾರ್ಮೇಷನ್ ಇರುತ್ತಲ್ಲ, ನ್ಯೂಟ್ರಿಷನ್ ಅಂದ್ರೇನು, ಆಹಾರ ಅಂದ್ರೇನು, ಆಹಾರ ಪದ್ಧತಿ ಹೆಂಗಿರುತ್ತೆ, ಓಕೆ, ಈ ಥರದಂಥ ಸಿಂಪಲ್ ಒಂದು ಟಾಪಿಕ್ಗಳನ್ನು ಇದರಲ್ಲಿ ಓದ್ಕೊತೀರಿ. ಜೊತೆಗೆ ಪ್ರಾಕ್ಟಿಕಲನ್ನು ಜಾಸ್ತಿ ಮಾಡ್ತೀರಿ. ಓಕೆ, ಸೊ ಇದು 8 ರಿಂದ 10 ತಿಂಗಳಲ್ಲಿ ನೀವು ಡ್ಯೂರೇಷನ್ ಒಳಗಡೆ ಕಲಿಬೇಕಾದ್ರೆ ನಿಮಗೆ ಪ್ರತಿ ತಿಂಗಳು ಸ್ಟೈಫಂಡನ್ನು ಕೂಡ ಕೊಡ್ತಾರೆ, ಪ್ಲಸ್ ಹಾಸ್ಟೆಲ್ ಫೆಸಿಲಿಟಿ ಕೂಡ ಫ್ರೀ ಆಗಿರುತ್ತೆ. ಫ್ರೀ ಜೊತೆಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ. ಸೊ 10 ತಿಂಗಳ ಮುಗಿದ ಮೇಲೆ ಇಲ್ಲಿ ನಿಮ್ಗೆ ಗೌರ್ಮೆಂಟ್ ಜಾಬಿಗೆ ಅಂತ ಏನು ತೊಗೊಳಕ್ಕೆ ಅವರೇನು ತೊಗೊಳ್ಳೋದಿಲ್ಲ. ನಿಮಗೆ ಕಲಿಸಿ ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ನಿಮಗೆ ಕಳಿಸಿಬಿಡ್ತಾರೆ. ನೀವು ಬೇಕಾದರೆ ಪ್ರೈವೇಟಲ್ಲಿ ಹೋಗಿ ಜಾಬನ್ನು ಮಾಡ್ಬೋದು, ಅಥವಾ ಗೋರ್ಮೆಂಟ್ ಕಾಲ್ಫರ್ಮ್ ಆದಾಗ, ಗೌರ್ಮೆಂಟ್ ಕಾಲ್ಫರ್ಮು ತುಂಬ ಕಡಿಮೆ ಆಗಿದೆ, ಬಟ್ ಕಾಲ್ಫರ್ಮ್ ಆಗುತ್ತೆ. ಹಳ್ಳಿಗಳಲ್ಲಿ ANM ನರ್ಸಿಂಗ್ ಆದವರನ್ನು ಇಲ್ಲಿ ಮೊದಲನೇ ಅಂದರೆ ಆಶಾ ಕಾರ್ಯಕರ್ತರು ಏನು ಜಾಬ್ ಮಾಡ್ತಾ ಇದ್ದಾರೆ ಅವಾಗ ಆ ಜಾಗದಲ್ಲಿ ಸೊ ANM ಆದವರಿಗೆ ಜಾಬ್ಗಳನ್ನು ಕೊಡ್ತಾ ಇದ್ರು. ಈಗೂ ಕೂಡ ಸ್ವಲ್ಪ ಪಟ್ಟಿಗೆ ಕೊಡ್ತಾ ಇದ್ದಾರೆ. ಸೊ ANM ಮಾಡಿದ ಮೇಲೆ ನೀವು ಹೈಯರ್ ಎಜುಕೇಷನ್ ಕೂಡ ಮಾಡ್ಕೊಳ್ಬೋದು. ಸೊ GNM ನರ್ಸಿಂಗ್ ಅಂತ ಬರುತ್ತೆ. ಸೊ ನೀವು GNM ನರ್ಸಿಂಗ್ ಕೂಡ ಮಾಡ್ಕೊಳ್ಬೋದು. ANM ಮುಗಿದ ಮೇಲೆ ನೀವು GNM ನರ್ಸಿಂಗನ್ನು ಕೂಡ ಮಾಡ್ಕೊಳ್ಬೋದು. ಇದು ನಿಮಗೆ ANM ನರ್ಸಿಂಗ್ ಮಾಡ್ಕೋಬೇಕಂತಂದರೆ 3 ವರ್ಷ ಡ್ಯೂರೇಷನ್ ಇರುತ್ತೆ. ಸೊ 3 ವರ್ಷದ ನಂತರ ನೀವೇನು ಮಾಡ್ಬೋದು ಅಂತಂದರೆ ಮತ್ತೆ ಡಿಪ್ಲೊಮಾ ಮಾಡ್ಕೊಂಡು BSc ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಸ್ಯಾಲ್ರಿ ಹೇಳೋದಾದರೆ ಗೌರ್ಮೆಂಟ್ ಆದರೆ ನಿಮಗೆ ಇಲ್ಲಿ 18 ರಿಂದ 25 ಸಾವಿರ ತನಕ ಸ್ಯಾಲ್ರಿ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಇದು ಕಡಿಮೆ ಮಟ್ಟದ ಕ್ವಾಲಿಫಿಕೇಶನ್ ಇದೆ. ಇದು ಒಂದು ಡಿಪ್ಲೊಮಾ ಕೋರ್ಸು ಅಲ್ಲ, ಇದು ಒಂದು ಸರ್ಟಿಫೈಡ್ ಕೋರ್ಸ್ ಇದೆ. ಸರ್ಟಿಫಿಕೇಟ್ ಕೋರ್ಸ್ ಇರೋದ್ರಿಂದ 18 ರಿಂದ 25 ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಆದರೆ ಪ್ರೈವೇಟ್ ಸೆಕ್ಟರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ಯಾವುದೇ ಥರಂಥ ತೊಂದರೆ ಇಲ್ಲ. ಓಕೆ, ಇದು ಅಬೌಟ್ ಏನಂತಂದರೆ ANM ನರ್ಸಿಂಗ್ ಅಂದ್ರೆ ಏನು ಅಂತ. ಆಮೇಲೆ ಪರ್ಸೆಂಟೇಜ್ ನೋಡಿ, ANM ನರ್ಸಿಂಗ್ ಸೆಲೆಕ್ಷನ್ ಹೆಂಗೆ ಮಾಡ್ತಾರೆ ಅಂತಂದರೆ, ನೀವು ಅಪ್ಲಿಕೇಶನ್ ಏನು ಕೊಟ್ಟು ಬಂದಿರ್ತೀರಲ್ಲ, ಕ್ಯಾಟಗರಿ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಇದು ಸೆಲೆಕ್ಷನ್ ಮಾಡ್ಕೊತಾರೆ. 20 ಸೀಟ್ ಇರುತ್ತೆ, ಪರ್ಸೆಂಟೇಜ್ ಮತ್ತು ಕ್ಯಾಟಗರಿ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಓನ್ಲಿ ಗರ್ಲ್ಸ್ಗೆ ಮಾತ್ರ ಇದು ಸೆಲೆಕ್ಷನ್ ಇರುತ್ತೆ. ನೆಕ್ಸ್ಟ್ ಬರೋಣ ಇವಾಗ GNM ನರ್ಸಿಂಗ್. ಸೊ GNM ನರ್ಸಿಂಗ್ ಅಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ ಅಂತ ಕರಿತೀವಿ. ಇದು ಡಿಪ್ಲೊಮಾ ಕೋರ್ಸ್ ಆಗುತ್ತೆ. ಇದನ್ನು ಕೂಡ ಪ್ರತಿ ವರ್ಷ GNM ನರ್ಸಿಂಗ್ ಬೋರ್ಡ್ ವತಿಯಿಂದ, ಕರ್ನಾಟಕ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಆನ್ಲೈನ್ ಕೌನ್ಸಿಲಿಂಗ್ ಇರುತ್ತೆ. ಆಮೇಲೆ ನಿಮಗೆ ಸೆಲೆಕ್ಷನ್ ಕೂಡ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಗಿರಬೇಕು, ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇರಬೇಕು, ಓದಿರಬೇಕು. ಅಂಥವರು ಅಪ್ಲಿಕೇಶನ್ ಹಾಕ್ಬೋದು. ಗೌರ್ಮೆಂಟ್ ಸೀಟ್ಗಳನ್ನು ಕೂಡ ಪಡ್ಕೋಬೋದು, ಅಥವಾ ಪ್ರೈವೇಟಲ್ಲೂ ಕೂಡ ನೀವು ಪಡ್ಕೊಳ್ಬೋದು. ಈ ಒಂದು ಇಲ್ಲಿ GNM ನರ್ಸಿಂಗ್ ಮಾಡಲಿಕ್ಕೆ ನಿಮಗೆ 2 ಆಪ್ಷನ್ ಇದೆ. ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಹೋದರೆ ಫ್ರೀ ಅಡ್ಮಿಷನ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಹೋದರೆ 4,500 ರೂಪಾಯಿ ಫೀಸ್ ಇರುತ್ತೆ. ಈ ಒಂದು ನೀವು ಮ್ಯಾನೇಜ್ಮೆಂಟ್ ಸೀಟು ಕೂಡ ಹೋಗಿ ನೀವು ಪ್ರೈವೇಟಲ್ಲಿ ಕೂಡ ಮಾಡ್ಕೊಳ್ಬೋದು. ಪ್ರೈವೇಟಲ್ಲಿ ನಿಮಗೆ ಅದು ಫೀಸ್, ಅದು ಮ್ಯಾನೇಜ್ಮೆಂಟ್ ಸೀಟದ್ದು ಫೀಸ್ ಇರುತ್ತೆ, ಅದು ಡಿಪೆಂಡ್ ಇರುತ್ತೆ. 40 ರಿಂದ 1 ಲಕ್ಷ ತನಕ ಫೀಸ್ ಇರುತ್ತೆ. ಇಲ್ಲಿ ನೀವು ಕೋರ್ಸ್ ಮಾಡಬೇಕಾದ್ರೆ 3 ವರ್ಷ ಡ್ಯೂರೇಷನ್ ಓದ್ತೀರಿ, 6 ತಿಂಗಳು ಇಂಟರ್ನ್ಶಿಪ್ ಅನ್ನು ಮಾಡ್ಕೊಂತೀರಿ. ಇಲ್ಲಿ ಅನಾಟಮಿ, ಫಿಸಿಯಾಲಜಿ, ಮೈಕ್ರೋಬಯಾಲಜಿ, ಫಂಡಮೆಂಟಲ್ ಆಫ್ ನರ್ಸಿಂಗು,
ಆಮೇಲೆ ನರ್ಸಿಂಗ್ ಪ್ರೊಸೀಜರ್ಸು, ಆಮೇಲೆ ಈ ಥರದಂಥ ಒಂದು ಸಬ್ಜೆಕ್ಟ್ಗಳನ್ನು ಓದ್ತೀರಿ. ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಓಕೆ, ಅದಾದ ಮೇಲೆ ನಿಮಗೆ ಇಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಇರ್ತವೆ. ಮುಗಿದ ಮೇಲೆ ನೀವು ಗೌರ್ಮೆಂಟ್ ಜಾಬಿಗೆ ಹೋಗ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಕೂಡ ಹುಡುಕೋಬೋದು. ಇಲ್ಲಾಂದರೆ ಹೈಯರ್ ಎಜುಕೇಷನ್ ಹೋಗ್ತೀನಿ ಅಂತಂದರೆ ನೀವು BSc ನರ್ಸಿಂಗ್ ಕೂಡ ಮಾಡ್ಕೊಳ್ಬೋದು. ಸೊ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ 18,000 ರಿಂದ 25,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. 1 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗಿದು 25,000 ರಿಂದ 30,000 ರೂಪಾಯಿ ಸ್ಯಾಲ್ರಿ ತನಕ ಹೋಗುತ್ತೆ. ಇದು ಅಬೌಟ್ JNM ನರ್ಸಿಂಗ್ ಮತ್ತು BSc ನರ್ಸಿಂಗ್, ಇದು ANM ನರ್ಸಿಂಗ್ ಬಗ್ಗೆ. ಇನ್ನೊಂದು ಮಾತು, ANM ನರ್ಸಿಂಗ್ ಪ್ರೈವೇಟಲ್ಲಿ ಇರುವುದಿಲ್ಲ. ಯಾರಾದರೂ ವಿದ್ಯಾರ್ಥಿಗಳು ಪ್ರೈವೇಟಲ್ಲಿ ಹೋಗಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಏನೇ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಫೇಕ್ ಸರ್ಟಿಫಿಕೇಟ್, ಅದು ANM ಅಲ್ಲದು, ಅದು ಒಂದು ಯಾವುದೋ ಒಂದು ಹೋಮ್ ನರ್ಸಿಂಗ್ ಸರ್ಟಿಫಿಕೇಟ್ ಇರುತ್ತೆ. ಬಟ್ ANM ಮಾತ್ರ DHO ಅಂಡರಲ್ಲಿರುತ್ತೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂಡರಲ್ಲಿರುತ್ತೆ, ಟ್ರೈನಿಂಗ್ ಹೆಲ್ತ್ ಸೆಂಟರ್ ಆಫೀಸರ್ ಅಂಡರಲ್ಲೇ ಇರುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ANM ನರ್ಸಿಂಗ್ ಕೋರ್ಸ್ ಇರೋದಿಲ್ಲ. ಇದೆ ಅಂತಂದ್ರೂ ಕೂಡ ಅದು ಫೇಕ್, ಅದು ಸುಳ್ಳು, ಅದು ANM ಅಂತ ಇರೋದಿಲ್ಲ, ಅದು ಬೇರೆ ಏನೋ ಅಂತ ಇರುತ್ತೆ. ಓಕೆ, ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.